ನಮಸ್ಕಾರ. ಗಣಿತ ಬಲ್ಲ ಜಾಣ ಕುದುರೆಯ ಪ್ರಕರಣ. ಯಾವುದೇ ಒಂದು ಸಂಗತಿ ಹೊರಗೆ ಕಾಣೋದಕ್ಕಿಂತಲೂ ಒಳಗೆ ಹೇಗೆ ಬೇರೆ ಆಗಿರುತ್ತೆ ಅಂತಕ್ಕಂಥದ್ದನ್ನ ಹಾಗೇನೆ ಪ್ರತ್ಯಕ್ಷ ಕಂಡರೂ ಕೂಡ ಪರಿಶೀಲನೆ ಮಾಡದ ಹೊರತು ಸತ್ಯ ಮನಗಾಣದು ಅನ್ನೋದನ್ನ ಒಂದು ಕುದುರೆಯ ಪ್ರಕರಣದ ಮೂಲಕ ತಿಳ್ಕೊಳ್ಳೋಣ. ನೀವು ಕೆಲವೊಮ್ಮೆ ಆದ್ರೂ ಡೈರೆಕ್ಟ್ಲಿ ಫ್ರಮ್ ಹಾರ್ಸ್ ಮೌತ್ ಅಂತಕ್ಕಂಥ ಇಂಗ್ಲಿಷ್ ಪದಪುಂಜವನ್ನ ಕೇಳಿರಬಹುದು, ಓದಿರಬಹುದು. ಮೂಲದಿಂದ ನೇರವಾಗಿ ಪಡೆಯುವುದು, ತಿಳಿಯುವುದು ಅನ್ನೋದನ್ನ ಇದು ಸೂಚಿಸುತ್ತೆ. ಈ ಇಂಗ್ಲಿಷ್ನ ನಾನುಡಿ ಒತ್ತಡಕ್ಕಿರಲಿ ಲೆಕ್ಕವನ್ನ ಮಾಡ್ತಾ ಇದ್ದಂತಹ, ಉತ್ತರಗಳನ್ನ ನೆಲಕ್ಕೆ ಗೊರಸು ಕುಟ್ಟಿ ತಿಳಿಸ್ತಾ ಇದ್ದಂತಹ ಒಂದು ಪ್ರತಿಭಾವಂತ ಕುದುರೆಯ ಪ್ರಕರಣವನ್ನ ನಾವು ತಿಳಿಯೋಣ. 20ನೇ ಶತಮಾನದ ಮೊದಲ ದಶಕದಲ್ಲಿ ಜರ್ಮನಿಯಲ್ಲಿ ಹ್ಯಾನ್ಸ್ ಅಂತಕ್ಕಂಥ ಬಹಳ ಬುದ್ಧಿವಂತ ಕುದುರೆ ಇತ್ತು. ಅದು ಕೂಡುವ, ಕಳೆಯುವ, ಉಣಿಸುವ ಸರಳ ಲೆಕ್ಕಗಳನ್ನ ಮಾಡ್ತಕ್ಕಂಥ ಪ್ರಾಣಿ ಪ್ರತಿಭೆ ಅಂತ ಯುರೋಪಿನಲ್ಲಿ ಮನೆಯ ಸುದ್ದಿ ಆಗಿತ್ತು. ಹ್ಯಾನ್ಸ್ ಹೆಸರಿನ ಈ ಜಾಣ ಕುದುರೆಯ ಮಾಲೀಕ ವಿಲ್ ಹೆಲ್ಮ್ ಫಾನ್ ಓಸ್ಟೆನ್. ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದ ಯುರೋಪ್ನಲ್ಲಿ ಬಹಳ ಪ್ರಚಾರ ಆಗಿದ್ದರಿಂದ 19ನೇ ಶತಮಾನದ ಕೊನೆಯ ಮತ್ತು 20ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಪ್ರಾಣಿಗಳ ಬುದ್ಧಿವಂತಿಕೆ ಕುರಿತಾಗಿ ಹಲವಾರು ಪ್ರಯೋಗಗಳು ನಡೆದಿದ್ದವು. ಫಾನ್ ಆಸ್ಟಿನ್ ಗಣಿತಜ್ಞ ಮಾತ್ರ ಆಗಿರದೆ ಪ್ರಾಣಿಗಳ ಕಲಿಯುವಿಕೆ ಮತ್ತು ಬುದ್ಧಿಶಕ್ತಿ ಕುರಿತಾಗಿ ಕುತೂಹಲ ಹೊಂದಿದ್ದು ಒಂದು ಬೆಕ್ಕು, ಒಂದು ಕರಡಿ ಮತ್ತು ಒಂದು ಕುದುರೆಯನ್ನ ಸಾಕಿದ್ದ. ಈತ ಈ ಪ್ರಾಣಿಗಳಿಗೆ ಕೆಲವು ಪಾಠಗಳನ್ನ ಕಲಿಸೋದಕ್ಕೆ ಪ್ರಯತ್ನ ಮಾಡಿದ್ದ. ಇವುಗಳಲ್ಲಿ ಬೆಕ್ಕು ಮತ್ತು ಕರಡಿಗಳು ಹೀನಾಯವಾಗಿ ಸೋತವಾದರೂ ಕೂಡ ಹ್ಯಾನ್ಸ್ ಕುದುರೆ ತನ್ನ ಗುರು ಹೇಳ್ಕೊಟ್ಟಿದ್ದಂಥ ಪಾಠಗಳನ್ನ, ಅದರಲ್ಲಿಯೂ ಗಣಿತದ ಪಾಠಗಳನ್ನ ಚೆನ್ನಾಗಿ ಕಲಿಯತೊಡಗಿತು. ಅದು ಇಸ್ಪೀಟ್ ಎಲೆಗಳನ್ನ ಗುರುತಿಸಿ ಅದರ ಮೇಲಿನ ಸಂಖ್ಯೆಯನ್ನು ಕೂಡ ಓದಬಲ್ಲದಾಗಿತ್ತು. ಹಾಗೆಯೇ ಅಕ್ಷರಗಳನ್ನು ಕೂಡ ಅದು ಗುರುತಿಸ್ತಾ ಇತ್ತು. ಫಾನ್ ಓಸ್ಟೆನ್ 4+7 ಅಂತಕ್ಕಂಥ ಅಥವಾ 7x2 ಅಂತ ಪ್ರಶ್ನೆ ಕೇಳಿದ್ರೆ ಇವಳಿಗೆ ಉತ್ತರವಾಗಿ ನೆಲಕ್ಕೆ ತನ್ನ ಗೊರಸನ್ನ ಕೊಡ್ತಾ ಇತ್ತು. ಈ ಕೊಟ್ಟುವ ಸಂಖ್ಯೆ ಸರಿಯಾದ ಉತ್ತರ ಆಗಿರ್ತಾ ಇತ್ತು. ಒಂದು ಸಲ ಫಾನ್ ಓಸ್ಟೆನ್ ಇಂದು ಜನವರಿ 8ನೇ ತಾರೀಕು ಮಂಗಳವಾರ, ಮುಂದೆ ಬರ್ತಾ ಇರ್ತಕ್ಕಂಥ ಶುಕ್ರವಾರ ಯಾವ ದಿನಾಂಕ ಆಗಿರ್ತಕ್ಕಂಥ ಪ್ರಶ್ನೆನ ಹಾಕಿದಾಗ ಹ್ಯಾನ್ಸ್ ಕುದುರೆ ತನ್ನ ಗೊರಸನ್ನ 11 ಸಲ ನೆಲದ ಮೇಲೆ ಕೊಟ್ಟು ಅದು 11ನೇ ತಾರೀಕು ಅಂತ ತಿಳಿಸಿದಾಗ ಸಾರ್ವಜನಿಕರನ್ನು ಕಂಡು ಜಯದ ಉದ್ಗಾರವನ್ನ ತೆಗೆದಿತ್ತು. ತನ್ನ ಕುದುರೆಯ ಜಾಣತನವನ್ನು ತೋರಿಸೋದಕ್ಕೆ ಫಾನ್ ಓಸ್ಟಿನ್ ಸಾರ್ವಜನಿಕರ ಎದುರು ಜರ್ಮನಿ ಮತ್ತು ಯುರೋಪ್ನಲ್ಲಿ ನೂರಾರು ಪ್ರದರ್ಶನಗಳನ್ನ ನೀಡಿರ್ತಾನೆ. ಸಾರ್ವಜನಿಕರು ಕೇಳಿದ ಪ್ರಶ್ನೆಗಳಿಗೂ ಕೂಡ ಜಾಣ ಹ್ಯಾನ್ಸ್ ಸರಿಯಾದ ಉತ್ತರನ ಕೊಡ್ತಾ ಇರುತ್ತೆ. ಈ ಕುದುರೆಯ ಪ್ರತಿಭೆ ಜರ್ಮನಿ ದಾಟಿ ಯುರೋಪಿನ ದೇಶಗಳಲ್ಲಿ ಹರಡಿ ವರ್ತಮಾನ ಪತ್ರಿಕೆಗಳ ಮುಖಪುಟಗಳಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಇದರ ಸತ್ಯಾಸತ್ಯತೆಯನ್ನು ತಿಳಿಯೋದಕ್ಕೆ ಜರ್ಮನ್ ಸರ್ಕಾರ 13 ಜನ ವಿಪಣನ ಸಮಿತಿಯನ್ನ ನೇಮಕ ಮಾಡುತ್ತೆ. ಈ 13 ಜನರ ಸಮಿತಿಯಲ್ಲಿ ಒಬ್ಬ ಸರ್ಕಸ್ ನಿರ್ದೇಶಕ, ಒಬ್ಬ ಮೃಗಾಲಯದ ನಿರ್ದೇಶಕ, ಒಬ್ಬ ಕುದುರೆ ದಳದ ಅಧಿಕಾರಿ ಹಾಗೂ ಒಬ್ಬ ಮನೋತಜ್ಞ ಸದಸ್ಯರಾಗಿರ್ತಾರೆ. ಕಾರ್ಲ್ ಸ್ಟಂಪ್ ಅನ್ನತ ಈ ಸಮಿತಿಯ ಮುಖ್ಯಸ್ಥ ಆಗಿರ್ತಾನೆ. ಫಾನ್ ಓಸ್ಟೆನ್ ತನ್ನ ಕುದುರೆ ಜೊತೆಗೆ ಈ ಸಮಿತಿಯ ಮುಂದೆ ಹಾಜರಾಗಿ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಿದ್ಧ ಆಗ್ತಾನೆ. ಈ ಸಮಿತಿ ಕುದುರೆಯ ಗಣಿತದ ಸಾಮರ್ಥ್ಯ ನಿಜವಾಗಿದ್ದು ಅದರ ಹಿಂದೆ ಯಾವುದೇ ಕಪಟ, ಮೋಸ, ವಂಚನೆ ಇಲ್ಲ ಅಂತ ಕಂಡುಕೊಳ್ಳುತ್ತೆ. ಹಾಗೆಯೇ ಕುದುರೆ ನಿಜವಾಗಿಯೂ ಗಣಿತ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಘೋಷಣೆ ಮಾಡ್ತಕ್ಕಂಥ ನಿರ್ಧಾರಕ್ಕೆ ಬಂದಿರುತ್ತೆ. ಆದರೆ ಸಮಿತಿಯಲ್ಲಿದ್ದಂಥ ಕೆಲವರಿಗೆ ತಮ್ಮದೇ ಆದಂಥ ಅನುಮಾನವನ್ನು ಹೊಂದಿರ್ತಾರೆ. ಸಮಿತಿಯಲ್ಲಿದ್ದಂಥ ಮನೋವೈದ್ಯ ಆಸ್ಕಾರ್ ಫರ್ಸ್ಟ್ ಅಂತಕ್ಕಂಥ ಕುದುರೆಯನ್ನ ಇನ್ನೊಂದ್ಸಲ ಪರೀಕ್ಷೆ ಮಾಡೋದಕ್ಕೆ ಮುಂದಾಗ್ತಾನೆ. ಯಾವುದೋ ಒಂದು ರೀತಿಯಲ್ಲಿ ಕುದುರೆಗಳಿಗೆ ಸುಳಿವುಗಳು ದಕ್ತಾ ಇದ್ದಾವೆ ಅಂತಕ್ಕಂಥ ಗುಮಾನಿ ಆತನಿಗಿರುತ್ತೆ. ಅದಕ್ಕಾಗಿ ಸಮಿತಿ ಮೊದಲಿಗೆ ಕುದುರೆಗೆ ಪ್ರಶ್ನೆ ಕೇಳಬೇಕಾದ್ರೆ ಫಾನ್ ಓಸ್ಟೆನ್ ಅದರ ಎದುರು ಇರ್ತಕ್ಕಂಥ ಹಾಗೂ ಇಲ್ಲದೆ ಇರತಕ್ಕಂಥ 2 ಸನ್ನಿವೇಶಗಳಲ್ಲಿ ಪರೀಕ್ಷೆಯನ್ನು ನಡೆಸುತ್ತೆ. ಈ ಪರೀಕ್ಷೆಗಳಲ್ಲಿ ಫಾನ್ ಆಸ್ಟೆನ್ ಎದುರಿಗಿದ್ದಾಗ ಜಾಣನಾದಂಥ ಹ್ಯಾನ್ಸ್ ಕುದುರೆ 90% ಸರಿಯಾದ ಉತ್ತರಗಳನ್ನ ನೀಡುತ್ತೆ. ಆತ ಎದುರಿಗೆ ಇಲ್ಲದೆ ಇರಬೇಕಾದ್ರೆ ಆ ಉತ್ತರದ ಪ್ರಮಾಣ 6ಕ್ಕೆ ಇಳಿಯುತ್ತೆ. ಫಾನ್ ಓಸ್ಟೆನ್ ಅನ್ನು ದೂರ ನಿಲ್ಲಿಸಿ ಕೇಳಿದಾಗ್ಲೂ ಕುದುರೆ ಕೊಡ್ತಾ ಇದ್ದಂಥ ಸರಿಯಾದ ಉತ್ತರದ ಪ್ರಮಾಣ ತೀವ್ರವಾಗಿ ಭಾರಿ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇರುತ್ತೆ. ಈ ಸಂಗತಿಯನ್ನ ಮನೋವೈದ್ಯ ಬಹಳ ಜಾಗ್ರತೆಯಿಂದ ಗಮನಿಸಿರ್ತಾರೆ. ಹಲವಾರು ಪರೀಕ್ಷೆಗಳ ನಂತರ ಪ್ರಶ್ನೆ ಕೇಳುವ ಆತನ ದೈಹಿಕ ಬದಲಾವಣೆಗಳನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಕುದುರೆ ಉತ್ತರ ನೀಡ್ತಾ ಇದೆ ಅಂತ ಆತ ಗುರುತಿಸ್ತಾನೆ. ಹಾಗೆಯೇ ಸಾರ್ವಜನಿಕರ ಪ್ರದರ್ಶನಗಳನ್ನು ನೀಡ್ತಾ ಇರಬೇಕಾದ್ರೆ ಸುತ್ತ ನೆರೆದಿದ್ದಂಥ ಜನ ಸರಿಯಾದ ಉತ್ತರ ಬರ್ತಾ ಇದ್ದಂತೆಯೇ ತೋರಿಸ್ತಾ ಇದ್ದಂಥ ಉತ್ಸಾಹಕ್ಕೆ ತಕ್ಕಂತೆ ಹ್ಯಾನ್ಸ್ ಪ್ರತಿಕ್ರಿಯೆಯನ್ನ ನೀಡ್ತಾ ಇರುತ್ತೆ. ಪ್ರಶ್ನೆ ಕೇಳ್ತಕ್ಕಂಥವ್ರು ಯಾವುದೋ ಒಂದು ಬಗೆಯಲ್ಲಿ ದೈಹಿಕ ಚಲನೆಗಳ ಮೂಲಕ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ. ಕುದುರೆಗೆ ಒಂದು ಪ್ರಶ್ನೆ ಕೇಳಿದಾಗ ಅದು ಉತ್ತರ ನೀಡಕ್ಕೆ ಹೋದಾಗ
ಅದು ಸರಿ ಉತ್ತರಕ್ಕೆ ಬರ್ತಾ ಇರತಕ್ಕಂಥ ಸಮಯದಲ್ಲಿ ಅವರ ಮುಖದಲ್ಲಿ ಮತ್ತು ದೈಹಿಕ ಚಲನವಲನಗಳಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಇದನ್ನ ಗಮನಿಸ್ತಾ ಇದ್ದಂತ ಕುದುರೆ ಅದಕ್ಕೆ ತಕ್ಕಂತೆ ತನ್ನ ಗೊರಸನ್ನ ನೆಲಕ್ಕೆ ಬಿಡ್ತಾ ಇರುತ್ತೆ. ಆದ್ರಿಂದ ಹ್ಯಾಂಡ್ಸ್ ಲೆಕ್ಕಗಳನ್ನ ಮಾಡದೆ ಫಾನ್ ಅಷ್ಟೇ ಚಲನವಲನಗಳಿಗೆ ದೈಹಿಕ ನಡೆದಾಟಗಳಿಗೆ ಪ್ರತಿಕ್ರಿಯೆಯನ್ನು ನಡೆಸ್ತೈತೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಇದನ್ನ ಪಿಗ್ಮೇಲಿಯನ್ ಪರಿಣಾಮ ಅಥವಾ ಜಾಣ ಹ್ಯಾಂಡ್ಸ್ ಪರಿಣಾಮ ಅಂತ ಈಗ ಗುರುತಿಸಲಾಗ್ತಾ ಇದೆ. ಈ ಪ್ರಕರಣ ಪ್ರಾಣಿಗಳ ಕುರಿತಾಗಿ ಪರೀಕ್ಷೆ ನಡೆಸಬೇಕಾದ್ರೆ ಪರೀಕ್ಷೆ ಮಾಡುವಾತ ಮತ್ತು ಪರೀಕ್ಷೆಗೆ ಒಳಗಾಗ್ತಕ್ಕಂಥ ಪ್ರಾಣಿ ನೇರವಾಗಿ ಮುಖಾಮುಖಿ ಆಗಬಾರದು ಅಂತಕ್ಕಂಥ ತೀರ್ಮಾನಕ್ಕೆ ಬರೋಂಗೆ ಮಾಡ್ತು. ಹ್ಯಾಂಡ್ಸ್ ಪರಿಣಾಮ ಮನುಷ್ಯರಲ್ಲಿ ಇರೋದಕ್ಕೆ ಹಲವಾರು ಉದಾಹರಣೆಗಳು ಕೂಡ ದಕ್ತವೆ. ಒಂದು ವಸ್ತುವನ್ನ ಹಿಡಿದು ಅದನ್ನ ಎರಡು ಕೈಗಳಿಗೆ ವರ್ಗಾಂತರಿಸಿಕೊಳ್ತಾ ಎದುರಿಗಿದ್ದವರಿಗೆ ಯಾವ ಕೈಯಲ್ಲಿ ವಸ್ತುವಿದೆ ಅಂತ ನಾವು ಕೇಳಬಹುದು. ಹಾಗೆ ಕೇಳುವಾಗ ಪ್ರಶ್ನೆ ಕೇಳಿದ ಆತನಿಗೆ ಗೊತ್ತಿಲ್ಲದಂತೆ ಆತ ತಾನು ವಸ್ತುವನ್ನು ಹಿಡಿದಿರ್ತಕ್ಕಂಥ ಕೈಯ ಕಡೆ ಗಮನವನ್ನ ಹರಿಸ್ತಾ ಇರ್ತಾನೆ. ಇದನ್ನ ಉತ್ತಮವಾಗಿ ಗಮನಿಸ್ತಕ್ಕಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಂಡ್ರೆ ವಸ್ತು ಯಾವ ಕೈಯಲ್ಲಿದೆ ಅಂತ ಸರಿಯಾಗಿ ಹೇಳ್ಬಹುದು. ಮನುಷ್ಯರನ್ನ ಒಳಗೊಳ್ಳುವ ಪರೀಕ್ಷೆಗಳಲ್ಲಿ ಎರಡು ಬದಿ ಅಂದ್ರೆ ಡಬಲ್ ಬ್ಲೈಂಡ್ ಕುರುಡು ಪರೀಕ್ಷೆಗಳು ಈಗ ಚಾಲ್ತಿನಲ್ಲಿದ್ದಾವೆ. ಹೊಸದಾಗಿ ಬಳಕೆಗೆ ಬರಲಿರ್ತಕ್ಕಂಥ ಔಷಧಿಯ ಪರಿಣಾಮಗಳನ್ನ ಗುರುತಿಸೋದಕ್ಕೆ ಎರಡು ಕುರುಡುಗಳ ಪರೀಕ್ಷೆಯನ್ನ ಈಗ ನಡೆಸಲಾಗ್ತಾ ಇದೆ. ಇದರಲ್ಲಿ ಜನರನ್ನ ಹಲವು ಗುಂಪುಗಳಾಗಿ ಮಾಡಲಾಗುತ್ತೆ. ಕೆಲವು ಗುಂಪುಗಳಿಗೆ ಪರೀಕ್ಷೆಗೆ ಒಳಪಡ್ತಕ್ಕಂಥ ಔಷಧಿಯನ್ನ ಒಳಗೊಂಡಿರತಕ್ಕಂಥ ವಸ್ತುವನ್ನ ಕೊಟ್ರೆ, ಇನ್ನು ಕೆಲವು ಗುಂಪುಗಳಿಗೆ ಔಷಧಿ ಇರದೇ ಇರತಕ್ಕಂಥ ವಸ್ತುಗಳನ್ನ ಕೊಡಲಾಗುತ್ತೆ. ಮೊದಲನೇ ಹಂತದಲ್ಲಿ ಔಷಧಿ ಯಾವುಗಳಲ್ಲಿದೆ ಅನ್ನೋದನ್ನ ಮುಚ್ಚಿಡಲಾಗುತ್ತೆ. ಎರಡನೇ ಹಂತದಲ್ಲಿ ಪರೀಕ್ಷೆ ನಡೆಸ್ತಕ್ಕಂಥ ವೈದ್ಯರಿಗೂ ಕೂಡ ಯಾವ ಔಷಧಿಯನ್ನ ಯಾವ ಗುಂಪಿಗೆ ಮತ್ತು ಯಾರಿಗೆ ಕೊಟ್ಟಿದೆ ಅನ್ನೋದು ಕೂಡ ಮಾಹಿತಿಯನ್ನ ಮುಚ್ಚಿಡಲಾಗುತ್ತೆ. ಇದರಿಂದ ಯಾವುದೇ ಬಗೆಯ ಸುಳಿವುಗಳು ಕುರುಹುಗಳು ಔಷಧಿಯನ್ನ ಒದಗಿಸಿದ ಆತನಿಗೆ ಆಗ್ಲಿ ಹಾಗೇನೆ ಪರೀಕ್ಷೆಯನ್ನ ನಡೆಸುವ ಆತನಿಗೆ ಆಗ್ಲಿ ಗೊತ್ತಾಗೋದಿಲ್ಲ. ಇವೆರಡಕ್ಕೂ ಸಂಬಂಧ ಪಡೆದ ಮೂರನೆಯ ಪಕ್ಷ ಒಟ್ಟು ಪರೀಕ್ಷೆಯ ಸ್ವರೂಪವನ್ನ ನಿರ್ಧಾರ ಮಾಡುತ್ತೆ. ಹಾಗೇನೆ ಪರೀಕ್ಷೆಯ ಫಲಿತಾಂಶಗಳು ದಕ್ಕಿದ ನಂತರವೇ ಪರಿಣಾಮಗಳ ಅರಿವು ಉಂಟಾಗುತ್ತೆ. ಒಟ್ಟಾರೆಯಾಗಿ ಅದ್ಭುತ ಅಸಾಮಾನ್ಯ ಅಂತ ಹೊರನೋಟಕ್ಕೆ ಕಾಣಿಸ್ತಕ್ಕಂಥ ಅದೆಷ್ಟೋ ಸಂಗತಿಗಳ ಹಿಂದೆ ಸಾಮಾನ್ಯ ಸಂಗತಿಗಳು ಇರ್ತವೆ ಅನ್ನೋದು, ಹಾಗೆಯೇ ಭಾವುಕ ಹುಮ್ಮಸ್ಸು ಇವುಗಳನ್ನ ಕಾಣದಂತೆ ಮರೆ ಮಾಡಿರ್ತದೆ ಅನ್ನೋದನ್ನ ನಾವು ತಿಳಿಬಹುದು. ಪ್ರಾಣಿಗಳ ಮನಃಶಾಸ್ತ್ರದ ಅಧ್ಯಯನದಲ್ಲಿ ಈ ಹ್ಯಾಂಡ್ಸ್ ಪರೀಕ್ಷೆ ಅಥವಾ ಹ್ಯಾಂಡ್ಸ್ ಪರಿಣಾಮ ಈಗ ಬಹಳ ಪ್ರಮುಖವಾದಂತಹ ಒಂದು ಅಂಶವಾಗಿದೆ ಅನ್ನೋದನ್ನ ತಿಳ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಕುತೂಹಲಕರವಾದಂತಹ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.